ಪಾಂಪ್ಲೆಟ್ ಏನ್ ಕೊಡೋದು ಅವ್ರು ಬೇಕಾದ್ರೆ ತಗೊಳ್ತಾರೆ, ನೀವು ತಗೊಳ್ಳೋದು ಇದು ಪಾಂಪ್ಲೆಟ್ ಕೊಡೋದಕ್ಕೆ ಅದಕ್ಕೆಲ್ಲ ಕೊಡಲ್ಲ, ಕೊಡಬೇಡ ಪಾಂಪ್ಲೆಟ್ ತಗೊಳ್ಳಿ, ಅವ್ರು ಎಲ್ಲಿ ತಗೊಳ್ತಾರೆ ವಿಡಿಯೋ ಮಾಡೋಣ. ನಾವು 10 ಜನ ಮಾಡೋಣ, ನಮ್ದು ಆಲ್ರೆಡಿ ಲೈವ್ ನಡೀತಾ ಇದೆ ನೋಡ್ರಿ, ಅಲ್ಲಿ ಕೇಳಿದ್ವಿ ಕ್ಯಾಂಡಿಡೇಟ್ ಅಲ್ಲಿ ತಗೊಳ್ಳಿ. ಅಲ್ಲ ಕಾಂಗ್ರೆಸ್ ಬಿಜೆಪಿ ಅವ್ರು ಏನೇ ಮಾಡ್ಲಿ ಸುಮ್ಮನೆ ಬಿಡ್ತೀರಾ? ಈ ತರ ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು. ಎಲ್ಲಿ ಕಾನೂನನ್ನ ಬೇರೆ ಮಾಡ್ತಾ ಇದೀವಿ ನಾವು ಕೆಲಸಗಳನ್ನ. ಸಿಂಗಲ್ ವಿಂಡೋ ಪರ್ಮಿಷನ್ ಏನಕ್ಕೆ ಹಾಗಾದ್ರೆ? ಸಾರ್ವಜನಿಕ ಸಭೆ ಮಾಡಿದ್ರೆ 100,000 ಜನ ಸೇರಿಸಿ ಪೆಂಡಾಲ್ ಹಾಕಿ ಬ್ಯಾನರ್ ಹಾಕಿ ಮಾಡಿದ್ರೆ ಮಾತ್ರ ನಿಮ್ಗೆ ಸರಿಯಾಗಿ ಮಾಹಿತಿ ಇರಲ್ಲ. ಹೇಳಿರಪ್ಪ ನಮ್ಗಿನ್ನು ನಾವಿನ್ನು ಮುಂದಕ್ಕೆ ಹೋಗ್ಬೇಕು. ಲೈವೇ ನಡೀತಾ ಇದೆ ಮಾಡಿ. ನೀವು ಎಲೆಕ್ಷನ್ ಕಮಿಷನ್ ಕೊಡಿ, ಎಲೆಕ್ಷನ್ ಕಮಿಷನ್ ಕೊಡಿ. ಎಲೆಕ್ಷನ್ ಕಮಿಷನ್ ಹೇಳಿದ್ಯಾ ಮೂರೇ ಪಾರ್ಟಿ ಮಾಡ್ಬೇಕು ಅಂತ? ಮೂರೇ ಪಾರ್ಟಿ ಮಾಡ್ಬೇಕು ಅವ್ರಿಗೆ ಅಲ್ಲ. ಅಲ್ಲಿ ಕೋಲಾರಲ್ಲಿ ಮಾಡಿದ್ರೆ ಅವ್ರು ಕೋಲಾರಲ್ಲಿ ಬೇಕಾಗೆ ಮಾಡ್ತಿದ್ದೀರಾ ನೀವು? ಸ್ವಲ್ಪ ಮಾನವೀಯತೆ ಇಲ್ವಾ ಸರ್? ಈ ತರ ಮಾಡ್ತೀರಾ? ಬಿಜೆಪಿ ಕಾಂಗ್ರೆಸ್ ಅವ್ರನ್ನ ಕೇಳಿ ಅಲ್ಲ, ಕಾನೂನು ಪ್ರಕಾರ ಹೋಗ್ತಾ ಇದ್ರು, ಈ ತರ ತೊಂದರೆಗಳು ಕೊಡ್ತೀರಾ ನೀವು? ಏನೋ ಬಂದಿಲ್ಲ ಪೆಂಡಲ್ ಹಾಕೊಂಡು ಅವನು 1,000 ಜನಕ್ಕೆ ನಿಲ್ಸ್ಕೊಂಡು ಕೊಡ್ತಾ ಇದ್ದಾನೆ ಅವನು. ಏನೋ ರೀ ಅಂತ ಸ್ವಲ್ಪ ಗೌರವ ಕೊಟ್ಟು ಕಲಿಬೇಕು. ಅವರು ಇಂಟಿಮೇಟ್ ಮಾಡ್ತಾರೆ ಎಲೆಕ್ಷನ್ ಆಫೀಸ್ ಇದೆಯಲ್ಲ. ಒಂದ್ ನಿಮಿಷ ನೋಡಿ, ಡಿಸಿ ಆಫೀಸ್ ಅಲ್ಲಿ ನೋಡಿ ಸರ್, ಮಾಡಿ ವಿಡಿಯೋ ಮಾಡಿ. ನಮ್ದು ಲೈವ್ ಸೇವೆ ಅಲ್ಲ ಸರ್, ಬಿಜೆಪಿ ಕಾಂಗ್ರೆಸ್ ಇದಕ್ಕಿಂತ ಮೀರಿ ಮಾಡ್ತಾ ಇದೆ. ಬಿರಿಯಾನಿ ಕೊಟ್ಕೊಂಡು ಕುಡ್ಸ್ಕೊಂಡು ತಿನ್ನಿಸ್ಕೊಂಡು ಅಲ್ಲ, ಒಳ್ಳೆದ ನಿಮ್ಗೆ ಸಹಿಸಕ್ ಆಗಲ್ಲ ಅಂತಂದ್ರೆ ಇನ್ನೇನ್ ಸಹಿಸ್ತೀರಾ ನೀವು? ಮಾಡಿ. ಮೇಲೆ ಗಾಡಿ ಅಲ್ಲ, ಕುಡ್ಸಿ ತಿನ್ನೋರ್ಗೆ ಎಲ್ಲ ಬಿಟ್ಬಿಟ್ಟಿದ್ದೀರಾ. ನಾವೇನ್ ಮಾಡ್ತಾ ಇದೀವಿ? ಕೆಲಸ ಮಾಡ್ರಿ. ಚುನಾವಣಾ ಆಯೋಗ ನೀವು ಮಾಡೋದಿದ್ರೆ ಇಲ್ಲಿ ತನಕ ಚುನಾವಣಾ ಎಷ್ಟು ಯಾವ್ದಾರು ನಿಲ್ಸಿದ್ದೀರಾ ನೀವು? ನಿಮ್ ಟೀಮ್ ಅಪ್ ಮಾಡಿದ್ದೀರಾ? ನೀವು ಮೀಟಿಂಗ್ ಮಾಡಿದ್ದೀರಾ? ಎಲ್ಲರೂ ಮಾಡಿದ್ದೀರಾ? ಈ ತರ ಆಗ್ತಾ ಇದೆ ನಿಲ್ಸ್ಬೇಕು ಅಂತ? ಈ ತರ ಮಾಡಂಗಿಲ್ಲ ಅಂತ ಹೇಳಿದ್ರಲ್ಲ ನೀವು. ಪ್ರಮಾಣಿಕರನ್ನ ಅಟ್ಯಾಕ್ ಬರ್ತಾ ನಿಲ್ಸಿರೋದಕ್ಕೆ ನಮ್ಗೆ ಲೆಟರ್ ಕೊಡಿ. ಈಗ ಅಲ್ಲೆಲ್ಲ ಒಂದ್ ಲೈವ್ ನೋಡಿದ್ವಿ ನಾವು. ಇಷ್ಟಕ್ಕೂ ನಿಜ ರಿಯಲ್ ಇಲ್ಲಪ್ಪ, ನೀವೆಲ್ಲ ನೋಡ್ತಿದ್ದೀರಲ್ಲ. ಯಾವತ್ತಾದ್ರೂ ಪ್ರಚಾರ ಮಾಡೋದಕ್ಕೆ ತರ ಬೇರೆ ತೊಂದರೆ ಕೊಟ್ಟಿದಾರ? ತೊಂದರೆ ಕೊಟ್ಟಿದ್ದಾರೆ. ಮಾತಾಡಬೇಕು, ನಿಮಗಾಗಿ ನಾವು ಮಾಡ್ತಿರೋದು. ಕೊಡಿಯಲ್ಲಿ ಶಿವಕುಮಾರ್ ಅವರೇ, ನಿಮಗೆ ಬೇಕು ಅಂತಾನೆ ಕಳಿಸಿದಾರಲ್ವಾ? ಕೋಲಾರಲ್ಲಿ ಇಬ್ಬರು ತರಲೆ ಮಾಡಿದ್ರು. ಅಲ್ಲೇ ನೀವು ಅದಕ್ಕೆ ಒಬ್ಬ ಹುಡುಗ, ಒಬ್ಬ ದಲಿತರ ಬಡ ದಲಿತರ ಮಗ ಇವತ್ತು ಎಲೆಕ್ಷನ್ ನಿಂತಿರುವಾಗ ಯಾಕೆ ಬೇಕಾಗಿಲ್ಲ? ಒಬ್ಬ ಬಡ ದಲಿತರ ಮಗ ಎಲೆಕ್ಷನ್ ನಿಂತಿದ್ದಾನೆ ಅಂತ ಕಿರಿಕಿರಿ ಮಾಡಕ್ ಬಂದಿದ್ದೀರಾ? ಎಲ್ಲ ಕಿರಿಕಿರಿ ಮಾಡೋದಕ್ಕೆ ಬರ್ತಾ ಇದ್ದೀರಾ? ದೌರ್ಜನ್ಯ ಮಾಡ್ತಿದ್ದೀರಾ ನೀವು? ನೋಟಿಸ್ ಕೊಡಿ. ಪ್ರಶ್ನೆ ನೀವು
ಮತ್ತೆ ಯಾಕೆ ಚುನಾವಣೆ ಇಷ್ಟೊಂದು ಅವ್ಯವಹಾರ ನಡೀತಾ ಇದೆ? ನೀವು ಕೇಳ್ತಾ ಇದ್ದೀರಾ ಚುನಾವಣೆಯಲ್ಲಿ ಯಾಕೆ ಇಷ್ಟೊಂದು ಅವ್ಯವಹಾರ ನಡೀತಾ ಇದೆ? ಎಂಡ ಕುಡಿಸ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಅದನ್ನ ಬಿಡುದಿಲ್ಲ. ನೀವು ಈ ತರ ಪ್ರಚಾರ ಮಾಡಬೇಡಿ ಅಂತೇಳಿ ದಲಿತರ ಮೇಲೆ ಒಂದು ಚುನಾವಣೆ ತಗೊಂಡಿರೋದನ್ನ ನೋಡೋದಕ್ಕೆ ಮನ್ಸಿಲ್ಲ ಅವ್ರಿಗೆ, ನೋಡೋದಕ್ಕೆ ಮನ್ಸಿಲ್ವಲ್ಲ, ನೋಡೋದಕ್ಕೆ ಮನ್ಸಿಲ್ವಲ್ಲ. ನೀವು ಮತ್ತೆ ಬಂದು ಭಾಷಣ ನಿಲ್ಲಿಸಿ ಅಂತೀರಲ್ಲ.